ಒಬ್ಬ ಗಂಡ ಹೆಂಡತಿಯನ್ನು ತನ್ನ ಮಾತೇ ಕೇಳಬೇಕು ಅಂತ ಭಾವಿಸುತ್ತಾನೆ. ಆದರೆ ಅವನಿಗೆ ಸಿಗೋ ಹೆಂಡತಿ ಯಾರಿಗ್ ಗೊತ್ತಾ? ಕುಸ್ತಿಯಲ್ಲಿ ಯಾರನ್ನಾದರೂ ಮಣ್ಣು ಮುಕ್ಕಿಸೋ ಚಾಂಪಿಯನ್. ಇವರಿಬ್ಬರ ನಡುವೆ ಮುಂದೆ ಏನಾಗುತ್ತೆ ಅನ್ನೋದೇ ಈ ಸಿನಿಮಾದ ಕಥೆಯ ಸಾರಾಂಶ ವಿವರಣೆ. ನಮಸ್ಕಾರ ಮಿತ್ರರೇ, ಇವತ್ತು ನಾವು ನೋಡೋ ಸಿನಿಮಾ ನಗಿಸುತ್ತಾ ಒಂದು ಒಳ್ಳೆಯ ಸಂದೇಶ ಕೊಡುವ ಘಟ್ಟ ಕುಸ್ತಿ ಅನ್ನೋ ಸಿನಿಮಾ. ಸಿನಿಮಾ ಶುರುವಿನಲ್ಲಿ ಒಂದು ಕುಸ್ತಿ ಪಂದ್ಯ ನಡೆಯುತ್ತಿದೆ. ಇಲ್ಲಿ ಈ ಕುಸ್ತಿ ಮಹಿಳೆಯರ ಕುಸ್ತಿ ಪಂದ್ಯವಾಗಿರುತ್ತೆ. ಈ ಪಂದ್ಯನ ನೋಡೋಕೆ ಅನೇಕ ಕಲಾಭಿಮಾನಿಗಳು, ಕಲಾ ರಸಿಕರು, ಕಲಾ ಬಾಂಧವರು ಸಹ ಬಂದವರೇ. ಇಲ್ಲಿ ಕುಸ್ತಿ ಪಂದ್ಯ ನಡೆಯುತ್ತಿರುವುದು ನಮ್ಮ ಚಿತ್ರದ ನಾಯಕಿಯದು. ಈ ಪಂದ್ಯನ ನೋಡೋಕೆ ನಾಯಕಿಯ ಚಿಕ್ಕಪ್ಪ ಮತ್ತು ನಾಯಕಿಯ ತಂಗಿನೂ ಸಹ ಬಂದವರೇ. ಅಂದಾಗೆ ಈ ಚಿತ್ರದ ನಾಯಕಿಯ ಹೆಸರು ಕೀರ್ತಿ ಅಂತ. ಇವರು ಸಿಕ್ಕಾಪಟ್ಟೆ ಟ್ಯಾಲೆಂಟು ಕುಸ್ತಿಯಲ್ಲಿ. ಎದುರಾಳಿ ಎಂತವರೇ ಇರಲಿ, ಮಣ್ಣು ಮುಗಿಸಿ ಗೆಲುವಿನ ಗುರಿ ಮುಟ್ಟುವ ಧೀರ ಮಹಿಳೆ ಈ ಕೀರ್ತಿ. ಇವ್ರದ್ದು ಮಧ್ಯಮ ವರ್ಗದ ಕುಟುಂಬ. ತುಂಬಿದ ಕುಟುಂಬದಲ್ಲಿ ಬಾಲ್ಯದಿಂದಲೇ ಈ ಕುಸ್ತಿಯನ್ನು ಅಭ್ಯಾಸ ಮಾಡ್ತಾ ಇರ್ತಾಳೆ ಈ ಕೀರ್ತಿ. ಇಲ್ಲಿ ಈ ಪಂದ್ಯದಲ್ಲಿ ನಮ್ಮ ಹೀರೋಯಿನ್ ಎದುರಾಳಿಗಳನ್ನು ಹೊಡೆದಾಕಿ ಪದಕವನ್ನು ಗೆದ್ದುಕೊಂಡು ತನ್ನ ತಂಗಿ ಮತ್ತು ಚಿಕ್ಕಪ್ಪನ ಜೊತೆ ಮನೆಗೆ ಬರ್ತಿದ್ದಾರೆ. ಇವರು ಬರ್ತಿದ್ದಂಗೆನೆ ಇವರ ಮನೆಗೆ ಮದುವೆ ಆಗೋ ಹುಡುಗ ಬಂದವನೇ ಹೆಣ್ಣು ನೋಡೋಕೆ. ಇವಳು ಆಗ ತಾನೇ ಕುಸ್ತಿ ಆಡಿ ಆಫ್ ಡ್ರೆಸ್ ಅಲ್ಲಿ ಹಂಗೆ ಬಂದಿರ್ತಾಳೆ. ಇವಳನ್ನು ನೋಡಿ ಆ ಹುಡುಗನ ಕಡೆಯವರು ತಕರಾರು ತೆಗಿತಾರೆ. ಏನ್ ಹುಡುಗಿ ಹಿಂಗವಳೆ, ಚಿಕ್ಕ ಚಡ್ಡಿ ಹಾಕೊಂಡು ಕುಸ್ತಿ ಆಡೋಲ್ಲ ಅಂತ ಹೇಳಿದ್ರಿ, ಇವಳನ್ನ ನೋಡಿದ್ರೆ ಹಂಗ ಅನ್ಸಲ್ವೇ? ನೋಡಮ್ಮ, ಇವಳು ನಮಗೆ ಬೇಡ, ನಮಗೆ ನಿಮ್ಮ ಚಿಕ್ಕ ಮಗಳನ್ನು ಕೊಡ್ತೀರಾ? ನಮ್ಮ ಹುಡುಗನಿಗೆ ನೋಡಕ್ಕೆ ಲಕ್ಷಣವಾಗಿದ್ದಾಳೆ ಅಂತ ಹೇಳ್ತಾರೆ. ಇದನ್ನ ಕೇಳಿ ಕೀರ್ತಿಯವರ ಅಪ್ಪನಿಗೆ ಏಕ್ದಮ್ ಸಿಟ್ಟು ಬರುತ್ತೆ. ಹೋಗ್ರಯ್ಯ, ಸಾಕು ಕಂಡಿದ್ದೀನಿ. ನಾವ್ ಹೇಳಿದ್ದು ದೊಡ್ಡ ಹುಡುಗಿನ ಕೊಡ್ತೀವಿ ಅಂತ, ನೀವು ನೋಡಿದ್ರೆ ಇನ್ನೇನೋ ಹೇಳ್ತಿರಲ್ಲ. ಇವೆಲ್ಲ ಆಗೋದಿಲ್ಲ, ಜಾಗ ಖಾಲಿ ಮಾಡ್ರಿ ಇಲ್ಲಿಂದ ಅಂತ ಹೇಳಿ ಅವರನ್ನ ಕಳಿಸ್ತಾರೆ. ಇವ್ರನ್ನ ಕಳಿಸಿದ ನಂತರ ಕೀರ್ತಿಯವರ ಚಿಕ್ಕಪ್ಪನ ಬೈತಾರೆ ಎಲ್ಲರೂ ಸೇರ್ಕೊಂಡು. ನಿನ್ನಿಂದಲೇ ಅವಳು ಹಾಳಾಗಿರೋದು, ಬಂದವರೆಲ್ಲ ಈ ಕುಸ್ತಿ ವಿಚಾರ ಕೇಳಿ ಹಂಗೆ ಹೊಂಟೋಗ್ಬಿಡ್ತಾರೆ ಅಂತ ಬೈತವ್ರೆ ಕೀರ್ತಿಯವರ ಚಿಕ್ಕಪ್ಪನ್ನ. ಬೇಸಿಕಲಿ ಕೀರ್ತಿಗೆ ಕುಸ್ತಿ ಹುಚ್ಚು ಹಿಡಿಸಿದ್ದೆ ಅವರ ಚಿಕ್ಕಪ್ಪನೇ. ಅದಕ್ಕೋಸ್ಕರ ಇಲ್ಲಿ ಬೈತವ್ರೆ ಎಲ್ಲರೂ. ಹೀಗೆ ಬೈತಿರ್ಬೇಕಾದ್ರೆ ಕೀರ್ತಿಯವರ ಅಪ್ಪನಿಗೆ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ. ತಕ್ಷಣ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಚಿಕಿತ್ಸೆ ಕೊಡಿಸುತ್ತಾರೆ. ಹೀಗಿರುವಾಗ ಒಂದು ದಿನ ನಮ್ಮ ಕೀರ್ತಿಯವರ ತಂಗಿನ ಕಾಲೇಜಲ್ಲಿ ಯಾರೋ ಒಬ್ರು ಡ್ರ್ಯಾಗ್ ಮಾಡಿರ್ತಾರೆ. ಅದನ್ನ ಕೀರ್ತಿ ಕೇಳಿಸ್ಕೊಂಡು ಹೋಗಿ ಅವರನ್ನ ಓಡಾಡಿಸ್ಕೊಂಡು ಬೀದಿಯಲ್ಲಿ ಎಗ್ಗ ಮುಗ್ಗ ಹೊಡಿತಾಳೆ. ಇವ್ರು ಫೈಟ್ ಮಾಡೋದನ್ನ ಯಾವನೋ ಒಬ್ಬ ತಲೆಕೆಟ್ಟ ನನ್ನ ಮಗ ವಿಡಿಯೋ ಮಾಡಿಕೊಂಡು ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡಿಬಿಟ್ಟಿರ್ತಾನೆ. ಆ ವಿಡಿಯೋ ಅಂತೂ ಈಗ ತುಂಬಾ ವೈರಲ್ ಆಗಿಬಿಟ್ಟಿದೆ. ನಂತರ ಹಾಸ್ಪಿಟಲ್ ನಲ್ಲಿರುವ ತನ್ನ ತಂದೆನ ನೋಡೋಕೆ ಬರ್ತಾಳೆ ನಮ್ ಕೀರ್ತಿ. ಇಲ್ಲಿ ಇವರ ತಂದೆ ಮಗಳನ್ನು ಉದ್ದೇಶಿಸಿ ಸೆಂಟಿಮೆಂಟಲ್ ಡೈಲಾಗ್ ಹೊಡಿತಾರೆ. ನಾನು ಸಾಯೋದ್ರೊಳಗೆ ನಿಮ್ಮ ಮದುವೆ ಮಾಡ್ಬೇಕು, ಇವೆಲ್ಲ ಕುಸ್ತಿ ಗಿಸ್ತಿ ಎಲ್ಲ ಬಿಟ್ಟು ಸುಮ್ನೆ ಮದುವೆ ಆಗು, ಜೀವನ ಚೆನ್ನಾಗಿರುತ್ತೆ ಅಂತ ಒಂದು ಎಮೋಷನಲ್ ಡೈಲಾಗ್ ಹೊಡಿತಾನೆ. ನಂತರದ ಚಿತ್ರನಾಯಕ ನಟನ ಎಂಟ್ರಿ ಆಗುತ್ತೆ. ಇವನ್ನೇ ನೋಡ್ರಪ್ಪ ನಮ್ಮ ಚಿತ್ರದ ನಾಯಕ ನಟ, ಹೆಸರು ವೀರು ಅಂತ. ಬೇಸಿಕಲಿ ಇವನೊಬ್ಬ ಕಬಡ್ಡಿ ಆಟಗಾರ. ಇವನಿಗೆ ಒಂದಿಷ್ಟು ಜಮೀನು ಇದೆ. ಇವರಿಗೆ ಒಬ್ಬ ಮಾವನು ಇದ್ದಾನೆ. ಅವ್ರು ಏನ್ ಹೇಳಿದ್ರು ಇವ್ರು ಎಸ್ ಅನ್ನೋರು. ಒಟ್ಟಿನಲ್ಲಿ ಹೇಳ್ಬೇಕು ಅಂತಂದ್ರೆ ನಮ್ಮ ನಾಯಕನಿಗೆ ಕೆಲ್ಸ ಪಲ್ಸ ಅಂತ ಏನೂ ಮಾಡೋದಿಲ್ಲ. 3 ಹೊತ್ತು ಗಡತ್ತಾಗಿ ತಿನ್ನೋದು, ಊರೆಲ್ಲ ಸುತ್ತಾಡೋದು, ತೋಟದಲ್ಲಿ ಇಸ್ಪೀಟ್ ಆಡೋದು, ಇವೆಲ್ಲ ನಮ್ಮ ನಾಯಕನ ಹವ್ಯಾಸಗಳು. ಹಂಗೆ ಅಣ್ಣ ಎಷ್ಟು ಓವರ್ ಆಕ್ಟಿಂಗ್ ಮಾಡ್ತಾರೆ ಅಂತಂದ್ರೆ ನೋಡೋರಿಗೆ ಸ್ವಲ್ಪ ಸುಮ್ನಿರಪ್ಪ ಸಾಕು, ನಿನ್ನ ಓವರ್ ಆಕ್ಟಿಂಗ್ ನೋಡಕ್ ಆಗ್ತಾ ಇಲ್ಲ ಅನ್ನೋ ರೇಂಜ್ಗೆ ಓವರ್ ಆಕ್ಟಿಂಗ್ ಮಾಡ್ತಾನೆ ನಮ್ ಹೀರೋ. ಇವನ ಅವಂತರಗಳನ್ನೆಲ್ಲ ನೋಡಿ ಇವನಿಗೆ ಒಂದ್ ಮದುವೆ ಮಾಡಿಬಿಡೋಣ, ಆಗ ಸರಿ ಹೋಗ್ತಾನೆ ಈ ಬಡ್ಡಿ ಮಗ ಅನ್ಕೊಂಡು, ಹೇಳಪ್ಪ ನಿನ್ ಮದುವೆ ಆಗೋ ಹುಡುಗಿ ಹೆಂಗಿರ್ಬೇಕು ಅಂತವನೇ ಅವ್ರ ಮಾವ. ಹುಡುಗಿ ನೋಡೋಕೆ ಮುದ್ದಾಗಿರ್ಬೇಕು, ಅವಳ ಕೂದಲು ತುಂಬಾ ಉದ್ದ ಇರಬೇಕು, ಯಾವಾಗಲೂ ಸೀರೆ ಉಟ್ಕೊಂಡಿರಬೇಕು, ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು, ನಾನು ಓದಿದ್ದು 7ನೇ ಕ್ಲಾಸು, ಅದಕ್ಕಿಂತ ಕಡಿಮೆ ಓದಿರ್ಬೇಕು ಅವಳು, ಹಂಗೆ ಹಿಂಗೆ ಅಂತೇಳಿ ಇವನ ಲಿಸ್ಟ್ನ ಕೇಳಿ ಇವ್ರ ಮಾವ ಅಂತೂ ಬಿಡ್ತಾನೆ. ಇದಾದ ನಂತರ ಹೀರೋ ಎಂಟ್ರಿ ಆಯ್ತು, ಹೀರೋಯಿನ್ ಎಂಟ್ರಿನೂ ಆಯ್ತು. ಇವಾಗ ಉಳಿದಿರೋದೇ ವಿಲನ್ ಎಂಟ್ರಿ ಅಲ್ವಾ? ಸೊ ಈಗ ನೋಡ್ರಪ್ಪ ಬಂದ ನಮ್ಮ ಚಿತ್ರದ ವಿಲನ್, ತನ್ನನ್ನು ತಾನು ಹೀರೋ ಅಂತ ಭಾವಿಸ್ಕೊಂಡಿರುವ ವಿಲನ್. ಇವನು ಬರ್ತಿರೋದ್ ನೋಡಿದರೆ ದೊಡ್ಡ ಗ್ಯಾಂಗ್ಸ್ಟಾರ್ ಅಂತ ಅನ್ಸುತ್ತೆ. ಬನ್ನಿ ನೋಡೋಣ ಇವರ ಹವಾ ಹೇಗಿರುತ್ತೆ ಅಂತ. ಇವನು ಈ ಊರಲ್ಲಿ ಒಂದು ಫ್ಯಾಕ್ಟ್ರಿ ಓಪನ್ ಮಾಡಿರ್ತಾನೆ ಜೀವನ ಮಾಡೋಕೆ ಅಂತ. ಆದ್ರೆ ಆ ಫ್ಯಾಕ್ಟ್ರಿ ಊರಲ್ಲಿರೋರ ಜೀವನ ತೆಗಿತಿದೆ. ಯಾಕಂತಂದ್ರೆ ಆ ಫ್ಯಾಕ್ಟ್ರಿಯಿಂದ ಅನೇಕ ರೋಗ ರುಜಿನಗಳು ಬರುತ್ತವೆ ಈ ಊರಿನ ಜನರಿಗೆಲ್ಲ ಈ ಫ್ಯಾಕ್ಟ್ರಿಯಿಂದ. ಅದಕ್ಕೋಸ್ಕರ ಈ ಊರಿನವರೆಲ್ಲರೂ ಸೇರಿಕೊಂಡು ಆ ಫ್ಯಾಕ್ಟ್ರಿಯಿಂದ ನಮಗೆ ತೊಂದರೆ ಆಗುತ್ತಿದೆ, ಅದನ್ನು ಮುಚ್ಚಾಕಿ ಅಂತ ಸ್ಟ್ರೈಕ್ ಮಾಡ್ತಾವ್ರೆ. ಆದ್ರೆ ನಮ್ ವಿಲನ್ ಇವಕ್ಕೆಲ್ಲ ಕ್ಯಾರಿ ಅಂತಿಲ್ಲ. ಇದನ್ನೆಲ್ಲ ಕಂಡ ನಮ್ಮ ಹೀರೋ ಮತ್ತು ಅವರ ಮಾವನು ಇಬ್ರು ಸೇರ್ಕೊಂಡು ಕೋರ್ಟಿಗೆ ಹೋಗೋರೆ, ನಮ್ಮೂರಲ್ಲಿ ಹಿಂಗೆ ತೊಂದರೆ ಆಗ್ತಿದೆ ಆ ಫ್ಯಾಕ್ಟರಿಯಿಂದ ಅಂತ. ಇದನ್ನೆಲ್ಲ ಗಮನಿಸಿದ ಕೋರ್ಟ್ನವರು
ಮುಂದಿನ ಸಲ ಬರುವಾಗ ಸಾಕ್ಷಿಗಳನ್ನು ತನ್ನಿ, ಏನೇನು ತೊಂದರೆ ಆಗ್ತೀವಿ ನಿಮಗೆ ಅಂತ ಹೇಳಿ ಮುಂದಿನ ಸಲ ಬಂದಾಗ ಅಂತ ಕೋರ್ಟ್ನವರು ಹೇಳ್ತಾರೆ. ಒಂದು ದಿನ ಕೋರ್ಟ್ ಅಲ್ಲಿ ಯಾರವರು ನಮ್ಮ ಕೀರ್ತಿಯವರ ಅಪ್ಪ ಅಲ್ಲ ಕೀರ್ತಿಯವರ ಚಿಕ್ಕಪ್ಪ ಕೀರ್ತಿಯವರ ಚಿಕ್ಕಪ್ಪ ಮತ್ತು ವೀರುವಿನ ಮಾವನು ಇಬ್ರು ಭೇಟಿ ಆಗ್ತಾರೆ. ಇವರಿಬ್ರು ಚಿಕ್ಕ ವಯಸ್ಸಿನಿಂದ ಚಟಿ ದೋಸ್ತುಗಳು. ಇಬ್ರು ಸೇರ್ಕೊಂಡು ಒಂದಿಷ್ಟು ಮಾತುಗಳು ಪ್ರಾರಂಭವಾಗ್ತವೆ ಇವರುಗಳ ನಡುವೆ. ಇಲ್ಲಿ ಕೀರ್ತಿಯವರ ಚಿಕ್ಕಪ್ಪ ಕೀರ್ತಿಗೆ ಗಂಡು ಹುಡುಕ್ತವ್ರೆ, ವೀರುವಿನ ಮಾವ ಈ ವೀರುಗೆ ಹೆಣ್ಣು ಹುಡುಕ್ತವ್ರೆ ಅನ್ನೋ ವಿಷಯ ಗೊತ್ತಾಗುತ್ತೆ ಇವರಿಬ್ಬರಿಗೆ. ಈ ವೀರುಗೆ ಮದುವೆಯಾಗೋ ಹುಡುಗಿಯ ಕಂಡೀಷನ್ಗಳು ಕೇಳಿದ್ರೆ ಶಾಕ್ ಆಗ್ತಾವನೆ. ಹುಡುಗಿ ಹಂಗಿರ್ಬೇಕು, ಹಿಂಗಿರ್ಬೇಕು, ಬಳಕೋ ಬಳ್ಳಿ ಹಂಗಿರ್ಬೇಕು, ಮಾರುದ್ದ ಜಡೆ ಇರ್ಬೇಕು, ಮಾತಾಡಿದ್ರೆ ಮುತ್ ಕೊಡೋ ಹಂಗಿರ್ಬೇಕು ಅನ್ನೋ ರೀತಿಯಲ್ಲಿ ಈ ವೀರುಗೆ ನಮ್ಮ ಕೀರ್ತಿನ ಗಂಟಾಗ್ಬಿಡೋಣ, ಏನೋ ಒಂದು ಸುಳ್ಳು ಹೇಳಿ ಅಂತ ಡಿಸೈಡ್ ಮಾಡ್ತಾರೆ ನಮ್ಮ ಕೀರ್ತಿಯವರ ಚಿಕ್ಕಪ್ಪ. ಈ ವಿಷಯನ ಕೀರ್ತಿನ ಕೂರಿಸ್ಕೊಂಡು, ನೋಡಮ್ಮ ಹುಡುಗನ ಕಂಡೀಷನ್ ಹಿಂಗಿಂಗೆ ಇವೆ, ತಗೋ ಈ ವಿಘ್ನ ಹಾಕೊಂಡು ಮದುವೆಗೆ ತಯಾರಾಗೋ ಅಂತವ್ರೆ. ನೋ 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 ನಾನಾಗಲ್ಲಪ್ಪ, ನಾನಿನ್ನು ಕುಸ್ತಿ ಆಡ್ಬೇಕು, ಗೋಬಿ ಮಂಜೂರಿ ಗೆಲ್ಬೇಕು, ಅಲ್ಲ ಗೋಲ್ಡ್ ಮೆಡಲ್ ಗೆಲ್ಬೇಕು, ಈ ಮದುವೆ ಆಗ್ಬಿಟ್ರೆ ಅವೆಲ್ಲ ಸಾಧನೆ ಮಾಡೋಕ್ ಆಗಂಗಿಲ್ಲ ಅಂತ ಹೇಳ್ತಾಳೆ ನಮ್ ಕೀರ್ತಿ. ಮನೆಯವರೆಲ್ಲ ಸೇರ್ಕೊಂಡು ಏನೇನೋ ಎಮೋಷನಲ್ ಆಗಿ ಡೈಲಾಗ್ ಹೇಳ್ತಾರೆ. ಆಗ ಕೀರ್ತಿನು ಒಲ್ಲದ ಮನಸ್ಸಿನಿಂದ ಈ ಮದುವೆಗೆ ಒಪ್ಪಿಗೆ ಕೊಡ್ತಾಳೆ, ಏನಾದ್ರೂ ಮಾಡ್ಕೊಂಡು ಹಾಳಾಗೋಗಿ ಅಂತ. ನಂತರ ಬೀಗರು ಕೀರ್ತಿ ಮನೆಗೆ ಬರ್ತಾರೆ ಹೆಣ್ಣು ನೋಡೋ ಶಾಸ್ತ್ರಕ್ಕೆ. ಆಗ ನಮ್ಮ ಹೀರೋಯಿನ್ ಜಡೆಯ ವಿಗ್ ಹಾಕೊಂಡು ಹಂಗೆ ಸ್ಲೋ ಮೋಷನ್ ಅಲ್ಲಿ ಬರ್ತಾಳೆ. ಅವಳನ್ನ ನೋಡಿ ನಮ್ಮ ಹುಡುಗ ಫಿದಾ ಆಗಿಬಿಡ್ತಾನೆ. ಅದರಲ್ಲೂ ಆ ಉದ್ದ ಜಡೆನ ನೋಡಿ ಅಂತೂ ನಮ್ ಹೀರೋ ಕಳೆದೋಗ್ಬಿಡ್ತಾನೆ. ನಂತರ ಹುಡುಗಿ ಮನೆಯವರು ಈ ವರದಕ್ಷಿಣೆ ವಿಚಾರ ತೆಗಿತಾರೆ. ಆಗ ನಮ್ ಹುಡುಗ ಕೋಪ ಮಾಡಿಕೊಂಡು, ಇವೆಲ್ಲ ನಮಗೆ ಆಗ್ ಬರೋದಿಲ್ಲ, ಈ ವರದಕ್ಷಿಣೆ ಗಿರದಕ್ಷಿಣೆ ಅಂದ್ರೆ ನಾವು ಈ ಮನೆ ಕಡೆ ತಲೆನೇ ಹಾಕೋದಿಲ್ಲ. ಆ ಹುಡುಗಿನ ನೋಡ್ರು ಹೆಂಗವಳೆ, ಒಳ್ಳೆ ಜಿಲೇಬಿ ತರ ಇದ್ದಾಳೆ. ಇಷ್ಟು ಸುಂದರಿಯಾಗಿರೋ ಹುಡುಗಿನ ಮದುವೆ ಆಗ್ತಿರೋದಕ್ಕೆ ನಾವೇ ವಧುದಕ್ಷಿಣೆ ಕೊಟ್ಟು ಮದುವೆ ಆಗ್ಬೇಕು ಇವಳನ್ನ ಅಂತ ಹೇಳ್ತಾನೆ. ಈ ವಿಷಯನ ಕೇಳಿ ಹುಡುಗಿಗೆ ಇವನ ಮೇಲೆ ಮನಸ್ಸಾಗತ್ತೆ. ಹೆಂಗೋ ಇವರಿಬ್ಬರಿಗೂ ಮದುವೆ ಆಗುತ್ತೆ. ನಂತರ ಇವರಿಬ್ಬರ ಮೊದಲ ರಾತ್ರಿ ಆಗಬೇಕಿರುತ್ತೆ. ಆಗ ವೀರು ಅವರ ಮಾವ ಬಂದು ವೀರುಗೆ ಸಮಾಚಾರ ತಿಳಿಸ್ತಾನೆ. ಏನಂದ್ರೆ, ನೋಡಪ್ಪ ಇಷ್ಟು ದಿನ ನೀನು ಒಂಟಿಯಾಗಿದ್ದೆ, ಇವಾಗ ನಿನಗೆ ಜೋಡಿಯಾಗಿ ಕೀರ್ತಿ ಬಂದವಳೆ. ಇಷ್ಟು ದಿನದ ಒಂದು ಲೆಕ್ಕ, ಇನ್ಮೇಲೆ ಬೇರೆ ಲೆಕ್ಕ. ಹೆಂಡತಿನ ನಿನ್ನ ಹದ್ದು ಬಸ್ತದಲ್ಲಿ ಇಟ್ಕೋಬೇಕು, ಅವಳು ಬಾ ಅಂದ್ರೆ ಬರಬೇಕು, ಹೋಗು ಅಂದ್ರೆ ಹೋಗ್ಬೇಕು, ಹಂಗ ಇಟ್ಕೋಬೇಕು ಹೆಂಡತಿನ ಅಂತ ಬುದ್ಧಿವಾದ ಹೇಳ್ತಾನೆ. ಇವನು ಹೇಳೋದಕ್ಕೆಲ್ಲ ಬಸವಣ್ಣಂತರ ತಲೆ ಅಲ್ಲಾಡ್ತಾವನೆ ನಮ್ಮ ವೀರು ಹೂ ಅಂತ. ಈ ಕಡೆ ಕೀರ್ತಿಯವರ ಚಿಕ್ಕಪ್ಪ ಕೀರ್ತಿಗೆ ಬುದ್ಧಿವಾದ ಹೇಳ್ತಾವ್ರೆ. ನೋಡಮ್ಮಿ ಮದ್ವೆ ಆಯ್ತು ಅಂತ ನಾವು ಹೇಳಿರೋ ಸುಳ್ಳುಗಳನ್ನ ಯಾವುದೇ ಕಾರಣಕ್ಕೂ ಅವನಿಗೆ ಹೇಳಬೇಡ ಅಂತ ಹೇಳ್ತಾವ್ರೆ. ಸರಿ ಅನ್ಕೊಂಡು ಇವರಿಬ್ರು ಮೊದಲ ರಾತ್ರಿ ಕಳೆಯುತ್ತೆ. ಮಾರನೇ ದಿನ ವೀರುವಿನ ಮಾವ ಹೇಳ್ತಾನೆ ಅಲ್ವಾ, ಅದೇ ರೀತಿಯಲ್ಲಿ ಹೆಂಡತಿ ಮುಂದೆ ನಡ್ಕೊಂತವನೇ, ಸ್ಕೋಪ್ ತಗೊಳ್ತಾವನೆ. ನೋಡು, ನಾನು ಒಂಥರ ಮನುಷ್ಯ, ನಾನು ಹೊರಗೆ ಹೋಗುವಾಗ ಬರುವಾಗ ಲಕ್ಷಣವಾಗಿ ರೀ ಅಂತಾನೆ ಕರಿಬೇಕು, ಹೋಗು ಬಾ ಅಂತ ಕರಿಯಂಗಿಲ್ಲ, ನನಗೆ ಕೋಪ ಬರೋ ಹಾಗೆ ನಡ್ಕೋಬೇಡ ಅಂತ ಹೇಳ್ತಾವ್ರೆ ಸ್ಟ್ರಿಕ್ಟ್ ಆಗಿ. ಈ ಮದ್ವೆ ಆದ ನಂತರ ನಮ್ಮ ವೀರುದು ಕೆಲಸ ಏನಪ್ಪಾ, ಅದೇ ಮಾಮೂಲಿ ಸ್ಪೀಟ್ ಆಡೋದು, ಊರೆಲ್ಲ ಸುತ್ತಾಡೋದು. ಇವಾಗನು ಸಹ ಹಂಗೆ ಮುಂದುವರಿಯುತ್ತಿದೆ ಈ ಕಾಯಕ. ಒಂದು ದಿನ ಅಕ್ಕಪಕ್ಕದ ಮನೆಯ ಗಲ್ಲಿ ಕ್ರಿಕೆಟ್ ಆಡೋ ಹುಡುಗರು ಬಾಲಿಂದ ಈ ಕೀರ್ತಿ ಹಾಕಿರೋ ಬಣ್ಣದ ರಂಗೋಲಿ ಹಾಳಾಗಿಬಿಡುತ್ತೆ. ಅದಕ್ಕೆ ಕೀರ್ತಿ ಕೋಪ ಮಾಡಿಕೊಂಡು ಅವರ ಬಾಲ್ನ ಎತ್ತಿಟ್ಕೊಳ್ತಾರೆ. ಅದೇ ಸಮಯಕ್ಕೆ ವೀರು ಫೋನ್ ಮಾಡಿ, ಇವತ್ತು ನನ್ನ ಫ್ರೆಂಡ್ಸ್ನ ಕರ್ಕೊಂಡು ಮನೆಗೆ ಊಟಕ್ಕೆ ಬರ್ತೇನೆ, ಕೋಳಿ ಪಲ್ಯ ಮಾಡು ಅಂತ ಫೋನ್ ಮಾಡ್ತಾನೆ. ಇನ್ನೇನು ಮಹಾರಾಜರ ಆಜ್ಞೆಯಂತೆ ಕೋಳಿ ಹಿಡಿಯೋಕೆ ರೆಡಿ ಆಗ್ತಾಳೆ ನಮ್ ಕೀರ್ತಿ. ಆದ್ರೆ ಕೋಳಿ ಮಾತ್ರ ಕೀರ್ತಿ ಕೈಗೆ ಸಿಗುತ್ತಿಲ್ಲ. ಕೋಳಿ ಮಾತ್ರ ಕ್ಯಾಚ್ ಮೀ ಇಫ್ ಯು ಕ್ಯಾನ್ ಅಂತ ಹಂಗೆ ಓಡ್ತಾನೆ ಇದೆ. ಇವಳು ಕೋಳಿ ಹಿಡಿಯೋಕೆ ಪಡ್ತಿರೋ ಕಷ್ಟನ ನೋಡಿ ಆ ಹುಡುಗರೆಲ್ಲ, ಅಕ್ಕೋ ನಾವು ಕೋಳಿ ಹಿಡಿದು ಕೊಡ್ತೀವಿ, ನಮ್ ಬಾಲ್ ನಾವು ವಾಪಸ್ ಕೊಟ್ಬಿಡ್ತೀಯಾ ಅಂತ ಕೇಳ್ತಾರೆ. ಸರಿ ಕಣ್ರು, ಕೊಡ್ತೀನಿ, ಹಿಡೀರಿ ಆ ಕೋಳಿನ ಅಂತ ಹೇಳ್ತಾಳೆ ನಮ್ ಕೀರ್ತಿ. ಸರಿ ಅನ್ಕೊಂಡು ಆ ಹುಡುಗರು ಆ ಕೋಳಿನ ಹಿಡಿದು ಕೊಡ್ತಾರೆ. ಪಲ್ಯ ರೆಡಿ ಮಾಡೋಕೆ ತಯಾರಾಗ್ತಾಳೆ. ಆ ಹುಡುಗರು ಮತ್ತು ಅಕ್ಕಪಕ್ಕದ ಮನೆಯವರ ಕಡೆಯಿಂದ ವೀರುವಿನ ನಿಜವಾದ ಬಣ್ಣಗಳು ಬಯಲಾಗ್ತವೆ. ಫೈನಲಿ ಈ ಕೀರ್ತಿಗೆ ಗೊತ್ತಾಗುತ್ತೆ ವೀರು ಒಬ್ಬ ಕೆಲಸ ಕಾರ್ಯಗಳಿಲ್ಲದ ನಿರುದ್ಯೋಗಸ್ಥ ಡಮ್ಮಿ ಪೀಸು ಅಂತ. ಈ ಕಡೆ ವೀರು ಮಾವ ಮತ್ತೆ ಕ್ಲಾಸ್ ತಗೊಳ್ತಾವನೆ. ಹೆಂಡತಿನ ಹದ್ದು ಬಸ್ಸಲ್ಲಿ ಇಟ್ಕೋಬೇಕು, ಅವಳಿಗೆ ನಮ್ಮ ವೀಕ್ನೆಸ್ ಪಾಯಿಂಟ್ ಮಾತ್ರ ಬಿಟ್ಕೊಡ್ಬಾರ್ದು, ಬೆದರಿಸಿ ನಾವು ಹೇಳಿದಂಗೆ ಕೇಳ್ಕೊಂಡಿರ್ಬೇಕು ಅವರು ಅಂತ ಈ ರೀತಿ ಟ್ರೈನಿಂಗ್ ಮಾಡ್ತಾವನೆ ನಮ್ ವೀರುನ. ಈ ಮಾವ ಹೇಳಿದಂತೆ ಕೇಳೋಣ ಅಂತ ಜೋಶಲ್ಲಿ ಮನೆಗೆ ಬರ್ತಾನೆ ನಮ್ಮ ವೀರು. ಆದ್ರೆ ಕೀರ್ತಿ ಮಲ್ಕೊಂಡಿರ್ತಾಳೆ, ಬಾಗಿಲು ತೆಗೆಯೋದಿಲ್ಲ. ಆ ಸಮಯದಲ್ಲಿ ಕಿಟಕಿ ಮುಖಾಂತರ ಮನೆಯೊಳಗೆ ಬಂದು ಹೆಂಡತಿನ ದಬಾಯಿಸ್ತಾನೆ. ಏನೇ ಹಂಗೆ ಮಲ್ಕೊಂಡಿದ್ದೀಯಾ, ಜ್ಞಾನನೇ ಇಲ್ವಾ ನಾನು ಬಂದಿರೋದು ಅಂತ. ಏನ್ ದೊಡ್ಡ ಪ್ರೈಮ್ ಮಿನಿಸ್ಟರ್ ಇವನು, ಅದಕ್ಕೆ ಬಂದಿದ್ದ ತಕ್ಷಣ ಬಾಗಿಲು ತೆಗೆದು ಸಲಾಮ್ ಮಾಡಬೇಕು ನನ್ನ ಮಗನಿಗೆ. ಕೂಲ್ ಕಂಟ್ರೋಲ್ ಯುವರ್ ಸೆಲ್ಫ್ ಮಹೇಶ್, ಕಂಟ್ರೋಲ್ ಯುವರ್ ಸೆಲ್ಫ್. ಆಲ್ ರೈಟ್, ಮುಂದೆ ಹೋಗೋಣ. ಎಲ್ಲಿಗೆ ಬಿಟ್ಟಿದ್ದೆ ಕತೆನಾ. ವೀರು ಲೇಟಾಗಿ ಮನೆಗೆ ಬಂದು ಹೆಂಡತಿ ಜೊತೆ ಜಗಳ ಮಾಡ್ತಾವ್ರೆ. ಅಲ್ಲಿದ್ದೆ ಅಲ್ವಾ.
ಗೊತ್ತಾಯ್ತು. ಮುಂದೆ ಕೀರ್ತಿ ಹೇಳ್ತವ್ರೆ, ನಿನ್ನ ಬಂಡವಾಳ ಎಲ್ಲ ನನಗೆ ಗೊತ್ತಾಯ್ತು. ನೀನೊಬ್ಬ ಅಪ್ರಯೋಜಕ, ಕೆಲಸ ಕಾರ್ಯಗಳಿಲ್ಲದ ನಿರುದ್ಯೋಗಸ್ಥ, ಗಡತ್ತಾಗಿ ತಿನ್ನೋದು, ಊರೆಲ್ಲ ಸುತ್ತಾಡೋದು, ಸ್ವೀಟ್ ಆಡೋದು, ಇವೆಲ್ಲ ನಿನ್ನ ಕೆಲಸ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ರೇಗಿಸ್ತಾಳೆ ನಮ್ ಕೀರ್ತಿ ವೀರುನ. ಹಾ ಏನಮ್ಮಿ ತುಂಬಾ ತಿಳ್ಕೊಂಡಿದ್ದೀಯ ನನ್ನ ಬಗ್ಗೆ? ನೋಡಮ್ಮಿ, ಇವೆಲ್ಲ ನನ್ನ ಹತ್ರ ನಡೆಯೋದಿಲ್ಲ. ಬಾಯಿ ಬಂದಂಗೆ ಮಾತಾಡಿದ್ರೆ ಬಾರ್ಸ್ ಹಾಕ್ಬಿಡ್ತೀನಿ ಅಂತ ಎದುರಿಸಿ ಹಂಗೆ ಮಲ್ಕೊಂಡ್ಬಿಡ್ತಾನೆ ನಮ್ ವೀರು. ನಂತರ ಮಾರನೇ ದಿನ ವೀರುವಿನ ಮಾವನ್ನ ಪೊಲೀಸ್ನವರು ಹಾಕೊಂಡು ಹೊಂಟವ್ರೆ. ಯಾಕಂತಂದ್ರೆ ಈ ಊರಿನ ವಿಲನ್ ಆದಂತವನು ಇವನ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ವೀರು ಮಾವನ್ನ ಹಾಕೊಂಡು ಹೊಂಟವ್ರೆ ಇಲ್ಲಿ ಪೊಲೀಸ್ನವರು. ಇವನ್ ಯಾಕೆ ಸುಳ್ಳು ಕಂಪ್ಲೇಂಟ್ ಕೊಟ್ಟ ಪೊಲೀಸ್ನವರಿಗೆ ಅಂತಂದ್ರೆ, ಈ ವೀರು ಮಾವ ಈ ಫ್ಯಾಕ್ಟರಿ ವಿಚಾರವಾಗಿ ಜಡ್ಜಸ್ ಒಂದಿಷ್ಟು ದಿನ ಸಮಯಾವಕಾಶ ಕೊಡ್ತೀನಿ, ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಿಕೊಂಡು ಮತ್ತೆ ಬಂದು ಸಲ್ಲಿಸಿ ಅಂತ ಹೇಳಿರ್ತಾರೆ ಅಲ್ವಾ. ಸೊ ಆ ಸಾಕ್ಷಿಗಳನ್ನ ತಗೊಂಡು ವೀರು ಮತ್ತು ವೀರು ಮಾವ ಕೋರ್ಟಿಗೆ ಹೋಗಬಾರ್ದು ಅಂತ ಹಿಂಗೆಲ್ಲ ಮಾಡವನೇ ಈ ಕಳ್ಳನ ಮಗ. ಹಂಗೆ ಈ ವಿಲನ್ ವೀರುನು ಸಹ ಕೋರ್ಟಿಗೆ ಹೋಗಬಾರದು ಅಂತ ವೀರು ಮನೆಗೆ ನುಗ್ಗಿ ವೀರುನ ಹೆಂಡತಿನ ಎದುರಿಸ್ತಾನೆ. ನೋಡು, ನಿನ್ ಗಂಡನಿಗೆ ಬುದ್ಧಿ ಹೇಳು, ನನ್ನ ತಂಟೆಗೆ ಹಾಗೇನೆ ಆ ಫ್ಯಾಕ್ಟರಿ ತಂಟೆಗೆನೆ ಬರಬೇಡ ಅಂತ ಹೇಳು. ಒಂದು ವೇಳೆ ಬಂದ್ರೆ ಅದು ಏನಾಗುತ್ತೋ ಗೊತ್ತಿಲ್ಲ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನಾನು ವಾರ್ನಿಂಗ್ ಕೊಡೋದಿಲ್ಲ, ಕೊನೆಯ ಅವಕಾಶ ಕೊಡ್ತೀನಿ. ನಿನ್ ಗಂಡನಿಗೆ ಹೇಳು ನನ್ನ ದಾರಿಗೆ ಅಡ್ಡ ಬರಬೇಡ ಅಂತ. ಇದರಿಂದ ನಿನಗೂ ಒಳ್ಳೆಯದು, ನನಗೂ ಒಳ್ಳೆಯದು ಅಂತ ಆವಾಜ್ ಆಗ್ತಾನೆ ಕೀರ್ತಿಗೆ. ಇದನ್ನ ಕೇಳಿ ನಮ್ಮ ಕೀರ್ತಿಗೆ ಕೋಪ ತಡೆಯಕ್ಕೆ ಆಗ್ತಿಲ್ಲ. ಹೇಗೆದನ್ನ 2 ಬಾರ್ಸ್ ಬಿಡ್ಲಾ ಅಂತ ಅನ್ಕೊಂತಾವಳೆ ಮನಸ್ಸಲ್ಲಿ. ಹಂಗೆ ಬೇಡ ಬೇಡ ಬೇಡ, ಇದು ಗಂಡನ ಮನೆ, ಇಲ್ಲಿ ಇವೆಲ್ಲ ಕಿರಿಕು ಬೇಡ ಅಂತ ಸುಮ್ಮನಾಗ್ಬಿಡ್ತಾಳೆ. ಇವನ ಮೇಲಿರೋ ಕೋಪಕ್ಕೆ ಟಿವಿ ರಿಮೋಟ್ ನ ಹೊಡೆದಾಕ್ಬಿಡ್ತಾಳೆ. ಯಪ್ಪ, ಅಲ್ಲ ಗುರು, ಈ ಟಿವಿ ರಿಮೋಟ್ ಏನ್ ಮಾಡಿತ್ತು ಅಂತ ನಡೆದ ಘಟನೆಗಳೆಲ್ಲ ಸವಿಸ್ತಾರವಾಗಿ ವೀರುಗೆ ಹೇಳ್ತಾಳೆ ನಮ್ ಕೀರ್ತಿ. ಹಿಂಗೆ ರೀ, ಅವನು ರೌಡಿ ಬಂದಿದ್ದ ಮನೆಗೆ, ನೀವು ನಾಳೆ ಕೋರ್ಟಿಗೆ ಹೋಗಬಾರ್ದಂತೆ ಅಂತ ಹೇಳಿದ. ಈ ಮಾತನ್ನ ಕೇಳಿ, ಅವೆಲ್ಲ ಇಲ್ಲಿ ಕಾಮನ್ನು, ಭಯ ಪಡಬೇಡ, ನಾಳೆ ನಾನು ಹೋಗಿ ಅವನಿಗೆ ಒಳ್ಳೆ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿ ಮರುದಿನ ಕೋರ್ಟಿಗೆ ಹೋಗಿ ಅನೇಕ ಸಾಕ್ಷಿ ಆಧಾರಗಳನ್ನು ಕೊಟ್ಟು ಕೇಸ್ ಗೆಲ್ತಾರೆ. ಈ ಫ್ಯಾಕ್ಟರಿ ಇನ್ಮೇಲೆಯಿಂದ ಬಂದಾಗ್ಲೇಬೇಕು, ಇದು ಹಾನಿಕಾರಕ ಅಂತ ಹೇಳಿ ಆ ಫ್ಯಾಕ್ಟರಿನ ಮುಚ್ಚಿಸ್ಬಿಡ್ತಾರೆ. ನಂತರ ಊರಲ್ಲಿ ಜಾತ್ರೆ ಇರುತ್ತೆ. ಈ ಜಾತ್ರೆ ನಿಮಿತ್ತವಾಗಿ ಕೀರ್ತಿನು ಹಾಗೂ ವೀರನು ದೇವಸ್ಥಾನಕ್ಕೆ ಬಂದಿರ್ತಾರೆ. ಇಲ್ಲಿ ವಿಲನ್ ಕಡೆಯವರು ಸುತ್ತುವರೆದವರೇ ಇವತ್ತು ಹೇಗಾದ್ರೂ ಮಾಡಿ ವೀರನ ಕೊಂದು ಬಿಡೋಣ ಅಂತ ಪಣ ತೊಟ್ಟವರೇ. ಹೀಗೆ ಯಾವ್ದೋ ಒಂದು ಫೋನ್ ಅಲ್ಲಿ ಮಾತಾಡ್ತಾ ಹಂಗೆ ಹೊರಗಡೆ ಬರ್ತಿದ್ದಂಗೆ ವೀರು ಮೇಲೆ ಅಟ್ಯಾಕ್ ಆಗುತ್ತೆ. ನಮ್ ಹೀರೋ ಬಿಡ್ತಾನ? ನೋ ವೇ, ಚಾನ್ಸೇ ಇಲ್ಲ. ಹಾಕೊಂಡಿರ್ತಾನೆ ಎಲ್ಲರಿಗೂ. ಆದ್ರೂ ಆ ರೌಡಿಗಳೆಲ್ಲ ವೀರು ಕಣ್ಣಿಗೆ ಮಣ್ಣನ್ನು ನುಗ್ಗಿ ಅವನ್ನ ಹಿಡ್ಕೊಂಡು ಇನ್ನೇನು ವೀರನ ಸಾಯಿಸ್ಬೇಕು ಅನ್ನೋದ್ರೊಳಗೆ ಒಂದು ಅಲ್ಟಿಮೇಟ್ ಟ್ವಿಸ್ಟ್ ರಿವೀಲ್ ಆಗುತ್ತೆ ಇಲ್ಲಿ. ಏನಂತಂದ್ರೆ, ನಮ್ಮ ಹೀರೋಯಿನ್ ಕೀರ್ತಿ ಸದ್ದಿಲ್ದಂಗೆ ಬಂದು ಒಂದೇಟು ಒದಿತಾಳೆ ಗುರು. ಆ ಏಟಿನ ಪವರ್ಗೆ ವಿಲನ್ ಗಾಳಿಲಿ ತೂರ್ಕೊಂಡೋಗಿ ದೂರದಲ್ಲಿ ಬಿದ್ದವನೇ. ಅಯ್ಯೋ ದೇವರಿ, ಯಾರಪ್ಪ ನಾನು ಹೊಡೆದದ್ದು ಅಂತ ಗಾಬರಿಯಿಂದ ಸುತ್ತಮುತ್ತ ನೋಡ್ತಾನೆ. ಆದ್ರೆ ಅಲ್ಲಿ ನಿಂತಿರೋದು ಸಾಮಾನ್ಯ ಹೆಂಗಸು ಅಲ್ಲ, ಸೀರೆ ಉಟ್ಟ ಸಿಂಹಿಣಿ, ತಾಳಿ ಮತ್ತು ಸೆರಗನ್ನ ಬಿಗಿಯಾಗಿ ಕಟ್ಟಿಕೊಂಡು, ಬಂಡ್ರ ನನ್ ಮಕ್ಕಳ, ನನ್ ಗಂಡನ್ನೇ ಸಾಯಿಸೋಕೆ ಬಂದಿದ್ರೇನೋ ಅಂತ ಹೇಳಿ ರೌಡಿಗಳನ್ನ ಹೊಡೆದಾಕ್ತವ್ರೆ. ಇವಳು ಕೊಡೋ ಪ್ರತಿಯೊಂದು ಏಟಿಗೂ ರೌಡಿಗಳೆಲ್ಲ ಕ್ರಿಕೆಟ್ ಬಾಲ್ ತರ ಹಾರಿ ಹಾರಿ ಬೀಳ್ತವ್ರೆ. ಇದನ್ನ ನೋಡಿದ ವಿಲನ್ಗೆ ಒಂದೇ ಡೌಟು, ಇವಳೇನ್ ಹೆಂಗ್ಸಾ ಇಲ್ಲ ಕುಸ್ತಿ ಚಾಂಪಿಯನ್ನ ಅಂತ ಡೌಟ್ ಪಡ್ತಾವನೆ. ಈ ಕಡೆ ವೀರುನು ಸಹ ಹೆವಿ ಕನ್ಫ್ಯೂಷನ್ ಆಗಿಬಿಟ್ಟವನೆ, ಇವಳೇ ನನ್ನ ಹೆಂಡತಿ ಅಂತ. ಇಲ್ಲಿವರೆಗೂ ಇವಳನ್ನು ಸೈಲೆಂಟ್ ಅಂತ ಅನ್ಕೊಂಡಿದ್ದೆ, ಈಗ ನೋಡಿದ್ರೆ ವೈಲೆಂಟ್ ಆಗಿಬಿಟ್ಟಿದ್ದಾಳಲ್ಲಪ್ಪ ಇವಳು. ವಿಲ್ಲನ್ ಹಾರೋದನ್ನ ನೋಡಿದ ಹೀರೋ ಮನಸ್ಸಲ್ಲಿ, ದೇವ್ರೇ, ಇಷ್ಟು ದಿನ ನಾನು ಹೇಗೆ ಸೇಫ್ ಆಗಿದ್ದೆ ಇವಳ ಜೊತೆ ಅಂತ ಅನ್ಕೊಂತವನೆ. ಹೆಂಡತಿ ಕೊಟ್ಟಿರೋ ಶಾಖೆಗೆ ವೀರು ಬಾರಿಗೆ ಹೋಗ್ಬಿಟ್ಟವನೆ ಗುಂಡಾಕೋಕೆ. ಇದೇ ಸಮಯಕ್ಕೆ ಲಾಯರ್ ಆದಂತ ಮಾವ ಬಂದು ಈ ಕೀರ್ತಿ ಬಗ್ಗೆ ನಿಜಾಂಶ ಹೇಳ್ತಾನೆ. ಕೀರ್ತಿ ಕುಸ್ತಿ ಆಡೋಳು, ಹುಡುಗರನ್ನ ಹೊಡೆದು ವೈರಲ್ ಆದವಳು, BSc ಗ್ರಾಜುಯೇಟ್ ಇವಳು, ಇವೆಲ್ಲಾನು ಹೇಳ್ತಾನೆ. ಇವೆಲ್ಲ ಕೇಳಿ ವೀರು ಅಂತಾನೆ, ಅಯ್ಯೋ ದೇವ್ರೆ, ಇದೇನಾಯ್ತಪ್ಪ ನನ್ ಜೀವನ ಅಂತ ಅನ್ಕೋತಾವನೆ. ಕುಡ್ಕೊಂಡು ಹಿಂಗೆ ಮನೆಗೆ ಹೋದ್ರೆ ರೌಡಿಗಳಿಗೆ ಬಿದ್ದಂಗೆ ವಧೆಗಳು ನನಗೂ ಸಹ ಬೀಳ್ಬಹುದು ಅಂತ ತಿಳ್ಕೊಂಡು ನಮ್ ವೀರು ಸ್ವಲ್ಪ ನಯ ವಿನಯದಿಂದ ಮನೆಗೆ ಹೋಗಿ ಹೆಂಡತಿಗೆ ಪೂಸಿ ಹೊಡಿತಾನೆ. ಈ ಫೈಟ್ ಆದ ನಂತರ ನಮ್ ಕೀರ್ತಿ ಪತಾಕಿ ಆಕಾಶದ ಎತ್ತರಕ್ಕೆ ಹಾರಿಬಿಡುತ್ತೆ. ಊರಿನಲ್ಲಿ ಏನಾದ್ರೂ ಜಗಳ ಆದ್ರೆ ಇವರನ್ನೇ ಕರೆಯೋದು, ಹಬ್ಬ ಹರಿದಿನಕ್ಕೂ ಇವರನ್ನೇ ಕರೆಯೋದು, ಎಲ್ಲದಕ್ಕೂ ಕೀರ್ತಿನೇ ಬೇಕು. ವೀರು ಅಂತೂ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಈ ಊರಿನವರಿಗೆಲ್ಲ. ನಂತರ ಜೈಲಿಗೆ ಹೋಗಿದ್ದ ವೀರುವಿನ ಮಾವ ಬೇಲ್ನ ಮುಖಾಂತರ ಹೊರಗೆ ಬರ್ತಾನೆ. ಬಂದು ಕೀರ್ತಿ ಅವಾಂತರಗಳು ಗೊತ್ತಾಗ್ತವೆ ಈ ಮಾವನಿಗೆ. ಇದರಿಂದ ಕೋಪಗೊಂಡು ಸೀದಾ ಮನೆಗೆ ಬಂದು ಕೀರ್ತಿಯವರ ಚಿಕ್ಕಪ್ಪನ ಬೈತವ್ರೆ. ಯಾವ್ದೋ ಗಂಡು ಬೀರಿ ಹುಡುಗಿನ ನಮ್ಮ ಹುಡುಗನಿಗೆ ಕೊಟ್ಟು ಮದುವೆ ಮಾಡಿಸಿದ್ದೀರಲ್ಲ, ಸ್ವಲ್ಪ ಏನಾದ್ರೂ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದೆಯಾ ನಿಮಗೆ? ಏನೇ ಅವತ್ತು ನೀನು ಅವನ್ನ ಕಾಪಾಡೋದಕ್ಕಿಂತ ಅವನು ಸತ್ತೋಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ನೀನು ಅವನ್ನ ಕಾಪಾಡೋದಕ್ಕೆ ಹೆಂಡತಿಯಿಂದ ಬದುಕವನೇ ಅಂತ ಊರವರೆಲ್ಲ
ಆಡ್ಕೊಳ್ತಾವ್ರೆ ಅವನ ಬಗ್ಗೆ. ಅವನ ಮಾನ ಮರ್ಯಾದೆ ಏನಾಗ್ಬೇಡ, ನೀವು ಸರಿ ಇಲ್ಲ ಹಂಗೆ ಹಿಂಗೆ ಅಂತೇಳಿ ಇಷ್ಟು ಉದ್ದ ಪಂಗಿ ಊತವನೇ ಈ ತಿಕ್ಕಲ್ ನನ್ನ ಮಗ. ಆಗ ನಮ್ಮ ಕೀರ್ತಿಗೆ ಕೋಪ ತಡೆಯೋಕೆ ಆಗೋದಿಲ್ಲ. ತೆಗೆದ ಒಂದು ಬಾರಿಸ್ತಾಳೆ ಗುರು. ಹಂಗೆ ಮುಚ್ಕೊಂಡು ಹೋಗ್ಬಿಡ್ತಾನೆ ವೀರು ಮಾವ. ಈ ವಿಷಯನ ವೀರುಗೆ ತಿಳಿಸ್ತಾನೆ, ಹಿಂಗೆ ನಿನ್ನ ಹೆಂಡತಿ ಹೊಡೆದ್ಬಿಟ್ಲು ನನಗೆ ಅಂತ. ಅವನು ಬಂದಿದ್ದೆ ಹೆಂಡತಿಗೆ ಪಠಾರ್ ಅನ್ನಂಗೆ ಹೊಡೆದು, ನಡೆ ನಿಂತ ಅವ್ರ ಮನೆಗೆ, ನೀನ್ ಇಲ್ಲಿರ್ಬೇಡ ಅಂತ ಹೇಳ್ತಾನೆ. ಹೌದಾ ಸರಿ ಹೋಗ್ತೀನಿ, ನೀನಾಗಿ ನೀನು ಬಂದು ನನ್ನ ಪ್ರೀತಿಯಿಂದ ಕರೆಯುವವರೆಗೂ ನಾನು ಈ ಮನೆಗೆ ಬರೋದಿಲ್ಲ ಅಂತ ಹೇಳಿ ತವ್ರ ಮನೆಗೆ ಹೋಗ್ಬಿಡ್ತಾಳೆ ಕೀರ್ತಿ. ಇವಳು ಮನೆಗೆ ಬಂದಿರೋದು ಗೊತ್ತಾಗಿ ಕೀರ್ತಿಯವರಪ್ಪ ವೀರುವಿನ ಮಾವನ ಹತ್ತಿರ ಹೋಗಿ, ಏನೋ ತಪ್ಪಾಗೋಗಿದೆ ಕ್ಷಮಿಸಿಬಿಡಿ, ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಇವೆಲ್ಲ ಇದ್ದಿದ್ದೆ ಕುಟುಂಬದಲ್ಲಿ, ಸಂಸಾರದಲ್ಲಿ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಆದ್ರೆ ಅವ್ರ ಮಾವ ಜಪ್ಪಯ್ಯ ಅಂತೆಲ್ಲ, ಹೋಗಯ್ಯ ಸಾಕು, ಜಾಸ್ತಿ ಕುಯ್ಬೇಡ, ಆ ಗಂಡು ಬಿರಿ ಹುಡುಗಿ ನಮಗೆ ಬೇಡ, ನಮ್ಮ ಹುಡುಗನಿಗೆ ಬೇರೆ ಮದುವೆ ಮಾಡ್ತೀವಿ ಅಂತ ಹೇಳಿ ವಾಪಸ್ ಕಳಿಸ್ತಾನೆ. ಇವರಪ್ಪ ಮಗಳು ಮನೆಯಲ್ಲಿ ಒಂಟಿಯಾಗಿದ್ರೆ ಸರಿ ಹೋಗೋದಿಲ್ಲ ಅಂತ ತಿಳ್ಕೊಂಡು ಕುಸ್ತಿ ಆಡೋಕೆ ಹೆಸರನ್ನು ನೋಂದಾಯಿಸಿ ಬಂದವರೇ. ಮನೆಗೆ ಬಂದು ಕೀರ್ತಿಗೆ ಹೇಳಿ, ನೀನು ಕುಸ್ತಿ ಆಡಮ್ಮ ಅಂತ ಸಪೋರ್ಟ್ ಮಾಡ್ತಾರೆ. ಸರಿ ಅನ್ಕೊಂಡು ಒಲ್ಲದ ಮನಸ್ಸಿನಿಂದ ಒಪ್ಪಿಗೆ ಸೂಚಿಸುತ್ತಾಳೆ ನಮ್ ಕೀರ್ತಿ. ಕೀರ್ತಿ ಕುಸ್ತಿ ಆಡೋಕೆ ತಯಾರಾಗಿದ್ದಾಳೆ ಅನ್ನೋ ವಿಚಾರ ವೀರುಗೆ ಮತ್ತು ಅವ್ರ ಮಾವನಿಗೆ ಗೊತ್ತಾಗುತ್ತೆ. ಅವಳು ಅವಳ ದಾರಿ ನೋಡ್ಕೊಂಡವಳೆ, ನಾವು ನಮ್ ದಾರಿ ನೋಡ್ಕೊಳ್ಳೋಣ, ಇನ್ನೊಂದು ಮದುವೆ ಮಾಡ್ಕೊಂಡ್ಬಿಡು ಅಂತ ಹೇಳ್ತಾನೆ ವೀರು ಅವರ ಮಾವ. ಇಷ್ಟು ಆಗಿದ್ದು ಸಾಕಾಗಿಲ್ವ ನಿಮಗೆ, ಇದ್ರ ಮಧ್ಯೆ ಇನ್ನೊಂದು ಮದುವೆ ಬೇಕಾ ನನಗೆ ಅಂತ ಹೇಳಿ ಹಂಗೆ ಹೋಗಿಬಿಡ್ತಾನೆ. ವೀರುಗೆ ಗೊತ್ತಾಗದ ಹಾಗೆ ಈ ಲಾಯರ್ ಮಾವ ಮತ್ತು ಆ BP ಮಾವ ಇಬ್ರು ಸೇರ್ಕೊಂಡು ಇವರಿಬ್ಬರಿಗೆ ಡೈವರ್ಸ್ ಕೊಡಿಸ್ಬಿಡೋಣ ಅಂತ ಡಿಸೈಡ್ ಮಾಡ್ತಾವ್ರೆ. ನಂತರ ಕೀರ್ತಿ ಕುಸ್ತಿ ಟ್ರೈನಿಂಗ್ ಕ್ಲಾಸ್ಗೆ ಬಂದವಳೆ. ಅಲ್ಲಿಗೆ ಒಬ್ಬ ಕುಸ್ತಿ ಟ್ರೈನರ್ ಬಂದವನೇ ಇವರಿಗೆಲ್ಲ ತರಬೇತಿ ಕೊಡೋಕೆ. ಆದರೆ ಅವನಿಗೆ ನಮ್ಮ ಕೀರ್ತಿ ಮೇಲೆ 2 ಕಣ್ಣು ಇಟ್ಟಿದ್ದಾನೆ. ಇವಳನ್ನು ಹೇಗಾದ್ರೂ ಮಾಡಿ ಪಟಾಯಿಸೋಣ ಅಂತ. ಒಂದು ದಿನ ವೀರು ಮೇಲೆ ಅಟ್ಯಾಕ್ ಮಾಡ್ತಾರೆ ಮತ್ತೆ ಆ ರೌಡಿಗಳೆಲ್ಲರೂ ಸೇರಿ. ಲೋ, ನಿನ್ನ ನೋಡಿದ್ರೆ ನನಗೆ ನಗಬೇಕೋ ಇಲ್ಲ ಅಳಬೇಕು ಒಂದು ಗೊತ್ತಾಗ್ತಾ ಇಲ್ಲ, ನಿನ್ನ ಹೆಂಡತಿ ಕಾಪಾಡೋ ಹಂಗೆ ಆಯ್ತಲ್ಲೋ ನಿನ್ನ ಜೀವನ, ಹೋಗೋ ಮರಿ ಹೋಗಪ್ಪ, ನಿನ್ನ ಹೊಡೆಯೋದಿಲ್ಲ ಹೋಗು ಅಂತ ಹೇಳಿ ಅವಮಾನ ಮಾಡಿಬಿಡ್ತಾನೆ ಆ ವಿಲನ್ ಇವನಿಗೆ. ಇದನ್ನು ಕೇಳಿ ಮಾವನ ಹತ್ರ ಹೋಗಿ ಗೊಳೋ ಅಂತ ಅಳ್ತಾವನೆ ಒಂದೇ ಸಮನೆ ಒಂದೇ ಕಣ್ಣಲ್ಲಿ. ಕಂಡವರೆಲ್ಲ ಹೆಂಗ ಮಾತಾಡ್ತಾವ್ರೆ. ಅವ್ರ ಮಾವ ಹೇಳ್ತಾನೆ, ಲೋ ಅಳಿಮಯ್ಯ, ಅವಳು ಕುಸ್ತಿ ಆಡೋಕೆ ತಯಾರಾಗವಳೆ, ನೀನು ಸಹ ಅವಳ ಜೊತೆ ಕುಸ್ತಿ ಆಡಿ ಅವಳ ವಿರುದ್ಧ ಗೆದ್ದು ನಿನ್ನ ಮಾನ ಮರ್ಯಾದೆನ ಉಳಿಸ್ಕೋ, ಇದರಿಂದ ಅವಳಿಗೆ ಗೊತ್ತಾಗುತ್ತೆ ನಿನ್ ಪವರ್ ಬಗ್ಗೆ ಅಂತ ಬೆಂಕಿ ಹಚ್ಚುತ್ತಾರೆ. ಅಲ್ಲ ಗುರು, ನನಗೆ ಒಂದು ಡೌಟು, ಈ ಮಹಿಳೆಯರ ಕುಸ್ತಿಯಲ್ಲಿ ಇವನ್ ಹೆಂಗೆ ಕುಸ್ತಿ ಆಡೋಕೆ ಸಾಧ್ಯ ಅಂತ ಅರ್ಥನೇ ಆಗ್ತಿಲ್ವೇ ಈ ಕೇಸು. ಮಾರನೇ ದಿನ ಊರವರೆಲ್ಲ ಸೇರ್ಕೊಂಡು ನಿಮ್ಮ ರೂಲ್ಸ್ ಗಿಲ್ಸ್ ಎಲ್ಲ ಪಕ್ಕಕ್ಕಿಟ್ಟು ನಮಗೂ ಕುಸ್ತಿ ಆಡೋಕೆ ಅವಕಾಶ ಮಾಡಿಕೊಡಿ ಅಂತ ಜಗಳ ಕೇಳಿತಾರೆ. ಆಗ ಕುಸ್ತಿ ಆಟಗಳ ವ್ಯವಸ್ಥಾಪಕರು ಹೇಳ್ತಾರೆ, ನೋ 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 ಆಗೋಲ್ಲಪ್ಪ, ಇದು ಲೇಡೀಸ್ಗೆ ಮಾತ್ರ ಇರೋದು, ಬಾಯ್ಸ್ಗೆ ಇಲ್ಲಿ ಚಾನ್ಸ್ ಇಲ್ಲ ಅಂತಾರೆ. ಅಷ್ಟರಲ್ಲಿ ಈ ಕಾಳ್ ಕೋಚಪ್ಪ ಬಂದು, ಅವಕಾಶ ಕೊಡಿ ಸರ್ ಅವರಿಗೆ, ಇವರಿಂದ ನಿಮಗೂ ಸಹ ಲಾಭ ಆಗುತ್ತೆ, ಜಾಸ್ತಿ ಜಾಹೀರಾತುಗಳು ಸಹ ಬರ್ತಾವೆ, ಈ ಗಂಡ ಹೆಂಡತಿ ಜಗಳ ನೋಡೋಕೆ ಸಿಕ್ಕಾಪಟ್ಟೆ ಜನರು ಬರ್ತಾರೆ, ಒಳ್ಳೆ ದುಡ್ಡು ಮಾಡಬಹುದು ಇವರಿಂದ ಅಂತ ಸಜೆಷನ್ ಕೊಡ್ತಾನೆ. ಸರಿ ಅನ್ಕೊಂಡು ವೀರುನ ಕುಸ್ತಿ ಆಡೋಕೆ ಪರ್ಮಿಷನ್ ಕೊಡ್ತಾರೆ. ನಂತರ ಕುಸ್ತಿ ಕಲಿಯೋಕೆ ತಯಾರಾಗ್ತಾವನೆ ಈ ವೀರು ಆ ಊರಿನ ಒಬ್ಬ ಕುಸ್ತಿ ಪಟು ಜೊತೆ. ಈ ಕಡೆ ಕೀರ್ತಿಯವರ ಮನೆಗೆ ಡೈವರ್ಸ್ ನೋಟಿಸ್ ಬಂದಿದೆ. ಇದರಿಂದ ಮನೆಯವರೆಲ್ಲ ಆತಂಕಕ್ಕೆ ಒಳಗಾಗಿದ್ದಾರೆ. ಏನ್ ಮಾಡದಪ್ಪ ಈಗ ಅಂತ. ಇದರಿಂದ ನಮ್ ಕೀರ್ತಿಗೂ ಬೇಜಾರಾಗತ್ತೆ, ಇವನ್ ಯಾಕೆ ಹಿಂಗ ನೋಟಿಸ್ ಕಳ್ಸಕ್ ಹೋದ ಅಂತ. ವೀರುನು ಸಹ ಕುಸ್ತಿ ಆಡೋಕೆ ತಯಾರಾಗವನೆ ನಿನ್ ಜೊತೆ, ಬೇಡಮ್ಮ ಬಿಟ್ಬಿಡು, ಇದ್ಯಾಕೋ ಸರಿ ಕಾಣ್ತಿಲ್ಲ ಅಂತವ್ರೆ ಮನೆಯವರೆಲ್ಲರೂ. ಆದ್ರೆ ಗಂಡ ಡೈವರ್ಸ್ ನೋಟಿಸ್ ಕಳ್ಸಿದ್ದಕ್ಕೆ ಕೋಪ ಇದೆ ಕೀರ್ತಿಗೆ. ಕುಸ್ತಿ ಆಡೋಕೆ ಬರ್ತಾನಾ, ಬರ್ಲಿ ಅವನಿಗೆ ಸರಿಯಾಗಿ ಕೊಡ್ತೀನಿ ಅಲ್ಲಿ ಅಂತ ಹೇಳ್ತಾಳೆ ಕೀರ್ತಿ. ಇವಾಗ ವೀರುವಿನ ಮನ ಪರಿವರ್ತನೆ ಆಗೋ ಸೀನ್ ಬರುತ್ತೆ. 2 ಸನ್ನಿವೇಶಗಳು. ಮೊದಲನೇ ಸನ್ನಿವೇಶ ಏನು ಅಂದ್ರೆ, ವೀರುಗೆ ಕುಸ್ತಿ ಟ್ರೈನಿಂಗ್ ಕೊಟ್ಟ ವ್ಯಕ್ತಿ ಹೇಳ್ತಾನೆ, ನೋಡಪ್ಪ, ಈ ಹೆಂಡತಿ ಪ್ರೀತಿ ಇದ್ದಾಗ ಗೊತ್ತಾಗೋದಿಲ್ಲ, ಅವಳು ಇಲ್ಲದೆ ಇದ್ದಾಗ ಮಾತ್ರ ಗೊತ್ತಾಗತ್ತೆ. ಈ ದಾಂಪತ್ಯ ಜೀವನದಲ್ಲಿ ಜಗಳಗಳು ಇದ್ದಿದ್ದೆ. ಈ ಬದುಕು ಅನ್ನೋದು ಗಂಡಗುಂಡಿ ಇದ್ದಂಗೆ, ಅಂದುಕೊಳ್ಳೋದು ಜೀವನ ಅಲ್ಲ, ಹೊಂದಿಕೊಳ್ಳೋದು ಜೀವನ ಅಂತ ಹೇಳ್ತಾರೆ ಈ ಕುಸ್ತಿ ಟ್ರೈನಿಂಗ್ ಕೊಡೋ ವ್ಯಕ್ತಿ ಹೇಳ್ತಾರೆ. ಇದನ್ನ ಕೇಳಿ ವೀರುಗೆ ಮನಸ್ಸು ಚೇಂಜ್ ಆಗುತ್ತೆ. ಇನ್ನು 2ನೇ ಸನ್ನಿವೇಶ ಯಾವುದು ಅಂತ ಅಂದ್ರೆ, ಮಾವನ ಹೆಂಡತಿ ಅತ್ತೆ ಅವ್ರು ಹೇಳ್ತಾರೆ, ಲೋ ಬಡ್ಡಿತದೆ, ಯಾಕ್ಲಾ ಹಿಂಗ್ ಮಾಡ್ತಿ, ಏನ್ಲಾ ಆಗಿದೆ ನಿನಗೆ, ನಿನ್ ಮಾವನ್ ಮಾತು ಕೇಳಿ ಅವಳ ಜೊತೆ ಫೈಟ್ ಆಡ್ತೀನಿ ಅಂತೀಯಲ್ಲ, ಫೈಟ್ ಆಡೋ ಹಂಗಿದ್ನಪ್ಪ ಅಂತಂದ್ರೆ ರಾತ್ರಿ ಆಡು ಅವಳ ಜೊತೆ, ಮುಂಜಾನೆ ಯಾಕೋ ಆಡ್ತೀಯಾ, ಅದು ಎಲ್ರ ಮುಂದೆ, ನಾಚಿಕೆ ಮಾನ ಮರ್ಯಾದೆ ಇಲ್ವಾ ನಿನಗೆ, ನಿನ್ನ ಹೆಂಡತಿ ಜೊತೆ ಮೊನ್ನೆ ದೇವಸ್ಥಾನಕ್ಕೆ ಹೋಗಿದ್ದೆ, ಆವತ್ತು ಅವಳು ಹೇಳಿದ್ಲು, ನನಗೆ ನನ್ನ ಗಂಡ ಅಂದ್ರೆ ತುಂಬಾ ಇಷ್ಟ, ಗಂಡನೇ ನನ್ನ ಪ್ರಪಂಚ ಅಂತ ಹೇಳಿದ್ಲು, ಗೊತ್ತಾ ನಿನಗೆ ಅಂತ ಹೇಳ್ತಾಳೆ ಅವರತ್ತೆ. ಇದಾದ ನಂತರ ಅತ್ತೆ ಜೊತೆ ಬಯಸ್ಕೊಂಡು ಸೀದಾ ಮನೆಗೆ ಬಂದು ಈ ಕೀರ್ತಿಯ ಡಬ್ಬನ ತೆಗೆದು ನೋಡ್ತಾರೆ. ಅದರಲ್ಲಿ ಎಷ್ಟೊಂದು ಮೆಡಲ್ಗಳು ಇದ್ದಾವೆ.
ಇವುಗಳನ್ನು ನೋಡಿ ಪಾಪ ನನ್ನ ಹೆಂಡ್ತಿನ ನಾನು ನೋಯಿಸ್ಬಿಟ್ನ, ಅವಳು ನನಗೋಸ್ಕರ ಕುಸ್ತಿ ಆಡೋದು ಬಿಟ್ಲಲ್ಲ, ನಾನೇ ತಪ್ಪು ಮಾಡಿಬಿಟ್ನ ಅಂತ ತಿಳ್ಕೊಂಡು ಹೆಂಗಾದ್ರೂ ಮಾಡಿ ಹೆಂಡತಿ ಜೊತೆ ಮಾತಾಡ್ಬೇಕು ಅಂತ ಹೆಂಡತಿನ ನೋಡೋಕೆ ಹೆಂಡತಿ ಹತ್ರ ಬರ್ತಾನೆ ಈ ವೀರು. ಈ ಕಡೆ ಕೀರ್ತಿ ಕುಸ್ತಿ ಟ್ರೈನಿಂಗ್ ಅಲ್ಲಿ ಬ್ಯುಸಿ ಆಗವಳೆ. ಆ ಕಳ್ಕೋಚ ಇವನಿಗೆ ಸುಳ್ಳು ಹೇಳಿಬಿಡ್ತಾನೆ, ಅವಳು ನಿನ್ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ಅಂತ ಹೇಳ್ತಾನೆ ಈ ಕಳ್ಕೋಚಪ್ಪ ವೀರುಗೆ. ಕೀರ್ತಿಗೆ ತನ್ನ ಗಂಡ ಬಂದಿರೋದೇ ಗೊತ್ತೂ ಇಲ್ಲ, ಎಲ್ಲ ಈ ಕಳ್ಳನ ಮಗನ ಕಿತಾಪತಿ. ಇದರಿಂದ ಬೇಜಾರು ಮಾಡ್ಕೊಂಡು ಸೀದಾ ಮನೆಗೆ ಹೋಗ್ಬಿಡ್ತಾನೆ ನಮ್ಮ ವೀರು. ಮಾರನೇ ದಿನ ಕುಸ್ತಿ ಪಂದ್ಯಗಳು ಪ್ರಾರಂಭವಾಗುತ್ತವೆ. ಆದರೆ ಕೀರ್ತಿಗೆ ಬೇಜಾರಾಗುತ್ತಿದೆ ಇಲ್ಲಿ, ಹೆಂಗಪ್ಪ ನಾನು ನನ್ನ ಗಂಡನ ಜೊತೆ ಕುಸ್ತಿ ಆಡ್ಲಿ ಅಂತ. ಆಗ ಈ ಕಳ್ಕೋಚಪ್ಪ ಬಂದು ಇವಳನ್ನ ಸಮಾಧಾನ ಮಾಡೋ ನೆಪದಲ್ಲಿ ಇವಳ ಕಾಲುಗಳನ್ನು ಹಿಡ್ಕೊಳ್ತಾನೆ. ಆಗ ಕೀರ್ತಿ ತೆಗೆದೊಂದು ಬಾರಿಸ್ತಾಳೆ ಇವರು ಕೋಚ್ನ ಕೆನ್ನೆಗೆ. ಮಗನೇ, ಇವೆಲ್ಲ ನನ್ನ ಹತ್ರ ನಡೆಯೋದಿಲ್ಲ, ಮುಚ್ಕೊಂಡೆದ್ದೋಗು ಇಲ್ಲಿಂದ ಅಂತ ಹೇಳ್ತಾಳೆ ಕೀರ್ತಿ. ಇದರಿಂದ ಸಿಟ್ಟಿಗೆದ್ದು ಹೊರಗೆ ಬರ್ತಾನೆ. ಬಂದು ಆಫೀಸಲ್ಲಿ ಮೀಟಿಂಗ್ ಆಗ್ತಿರುತ್ತೆ ಡಾಕ್ಟರ್ಗೂ ಮತ್ತು ಈ ಕುಸ್ತಿ ಆಟ ಆಡಿಸೋ ಮುಖ್ಯಸ್ಥರಿಗೂ. ಏನ್ ವಿಷಯ ಅಂತಂದ್ರೆ, ಈ ಕುಸ್ತಿ ಆಟ ಆಡೋಕ್ಕೂ ಮುಂಚೆ ಸ್ಪರ್ಧಿಗಳನ್ನೆಲ್ಲ ಡಾಕ್ಟರ್ಗಳು ಬಂದು ಇವ್ರನ್ನೆಲ್ಲ ತಪಾಸಣೆ ಮಾಡಿರುತ್ತಾರೆ. ಆ ತಪಾಸಣೆ ರಿಸಲ್ಟ್ ತಗೊಂಡು ಬಂದವರೇ ಇಲ್ಲಿ. ಏನಿದೆ ಆ ರಿಸಲ್ಟ್ ಅಲ್ಲಿ ಅಂತ ಅಂದ್ರೆ, ಕೀರ್ತಿ ಪ್ರೆಗ್ನೆಂಟ್ ಆಗವಳೆ. ಅದಕ್ಕೋಸ್ಕರ ಈ ಮೀಟಿಂಗು. ಕುಸ್ತಿ ಆಟನ ಕ್ಯಾನ್ಸಲ್ ಮಾಡಬೇಕು, ಕೀರ್ತಿ ಕುಸ್ತಿ ಆಡಂಗಿಲ್ಲ ಅಂತ ಹೇಳ್ತಾವ್ರೆ. ಆದ್ರೆ ಈ ಕಳ್ಕೋಚ ಹೇಳ್ತಾನೆ ಅವಳು ಆಡ್ಲೇಬೇಕು, ಇಲ್ಲ ಅಂತಂದ್ರೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಬೈ ದ ವೇ, ಈ ಪ್ರೆಗ್ನೆಂಟ್ ಆದ ವಿಚಾರ ಕೀರ್ತಿಗೂ ಸಹ ಗೊತ್ತಿಲ್ಲ. ಹಂಗೋ ಹೆಂಗೋ ಮಾಡಿ ಇವರಿಬ್ರು ನಡುವೆ ಕಾಳಗ ನಡೆಯುತ್ತೆ. ಇವರಿಬ್ರು ಕುಸ್ತಿ ಆಡ್ತಾ ಆಡ್ತಾ ಕೀರ್ತಿ ಮೂರ್ಛೆ ತಪ್ಪಿ ಬಿದ್ದು ಬಿಡ್ತಾಳೆ. ಏನಾಯ್ತಪ್ಪ ಇವಳಿಗೆ ಅಂತ ನಮ್ಮ ವೀರು ಇವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಕೆ ಪ್ರಯತ್ನಿಸುತ್ತಾನೆ. ಆದ್ರೆ ವ್ಯವಸ್ಥಾಪಕರು ಬಿಡ್ತಿಲ್ಲ. ನೀವು ಆಟ ಆಡ್ಲೇಬೇಕು, ರೂಲ್ಸ್ ಪ್ರಕಾರ ನೀನು ಕುಸ್ತಿ ಆಡ್ಲೇಬೇಕು ಅಂತ ಹೇಳ್ತವ್ರೆ ಎಲ್ಲರೂ ಸೇರ್ಕೊಂಡು. ನಾನು ಯಾರ ಜೊತೆನೂ ಫೈಟ್ ಮಾಡೋದಿಲ್ಲ, ನಾನು ನನ್ನ ಹೆಂಡತಿ ಜೊತೆ ಮಾತಾಡಬೇಕಾಗಿತ್ತು, ಅದಕ್ಕೆ ಈ ಕುಸ್ತಿ ಆಟಕ್ಕೆ ಒಪ್ಕೊಂಡಿದ್ದು. ಬೇಕಿದ್ರೆ ನಾನು ಕೋಚ್ ಜೊತೆ ಕುಸ್ತಿ ಆಡ್ತೀನಿ ಅಂತ ಹೇಳ್ತಾನೆ ಈ ವೀರು. ಸರಿ ಅನ್ಕೊಂಡು ಈ ಕಳ್ಕೋಚಪ್ಪನಿಗೂ ವೀರಿಗೂ ಫೈಟ್ ಶುರುವಾಗುತ್ತೆ. ಅವನು ನೋಡಿದ್ರೆ ಸಿಕ್ಕಾಪಟ್ಟೆ ಸ್ಕಿಲ್ ಇರೋನು, ಇವ್ನು ನೋಡಿದ್ರೆ ಸಿಕ್ಕಾಪಟ್ಟೆ ಕುಸ್ತಿಲಿ ವೀಕ್ ಇರೋನು. ತಗ ಅವನವನು ಶುರುವಾಯ್ತು ಜಗಳ. ಆ ಕಳ್ಕೋಚ್ ನನ್ನ ಮಗ ವೀರನ ಮಗ್ಗ ಹೊಡಿತಾನೆ ಗುರು. ಈ ಜಗಳದ ನಡುವೆ ಕಳ್ಕೋಚಪ್ಪ ತಿರುಗಿ ವೀರುಗೆ ನಿಜಾಂಶ ಹೇಳ್ತಾನೆ. ಲೋ, ನಿನಗೆ ಗೊತ್ತಾ, ನಿನ್ನ ಹೆಂಡತಿಗೂ ನಿನಗೂ ಜಗಳ ಹಚ್ಬೇಕು ಅಂತಾನೆ ನಾನು ಏನೇನೆಲ್ಲ ಮಾಡಿದೆ, ಆದ್ರೆ ಆಗ್ಲಿಲ್ಲ. ಅವಳು ಮೂರ್ಛೆ ತಪ್ಪಿ ಬಿದ್ದೋದ್ಲು. ಯಾಕೆ ಗೊತ್ತಾ, ಅವಳು ಪ್ರೆಗ್ನೆಂಟ್ ಆಗವಳೆ. ಅದಕ್ಕೋಸ್ಕರ ನೀವೇನಾದ್ರೂ ಹೊಡೆದಾಡ್ಕೊಂಡಿದ್ರೆ ನಿನ್ನ ಹೆಂಡತಿ ಜೊತೆಗೆ ಆ ಮಗುನು ಸಹ ಸತ್ತೋಗಿರೋದು ಅಂತ ಹೇಳ್ತಾನೆ ಈ ಕಳ್ಕೋಚಪ್ಪ. ಇದರಿಂದ ಸಿಟ್ಟಿಗೆದ್ದು ಕೋಪ ಮಾಡ್ಕೊಂಡು ನಮ್ಮ ವೀರು ಆ ಕೋಚ್ನ ಹುಚ್ಚನಾಗಿ ಬಡ್ದಂಗ್ ಬಡಿತಾನೆ. ಬಡ್ದು ಆ ಗ್ರೌಂಡ್ ಇಂದ ಆಚೆ ಹಾಕ್ಬಿಡ್ತಾನೆ ನಮ್ಮ ವೀರು. ಇವನು ಗೆದ್ದ ನಂತರ ಮೀಡಿಯಾದವರು ಬಂದು ಯಾರಿಗೆ ಈ ಗೆಲುವನ್ನು ಡೆಡಿಕೇಟ್ ಮಾಡ್ತೀರಾ ಅಂತ ಕೇಳ್ತಾರೆ. ಆಗ ವೀರು ಹೇಳ್ತಾನೆ, ಈ ಗೆಲುವು ನನ್ನ ಹೆಂಡತಿಗೆ ಅರ್ಪಣೆ ಮಾಡ್ತೀನಿ. ಯಾಕಂತಂದ್ರೆ ಅವಳು ಬಾಲ್ಯದಿಂದಲೇ ಈ ಕುಸ್ತಿನ ಕಲಿತಿದ್ದಾಳೆ. ನನ್ನ ಮದುವೆಯಾದ ನಂತರ ನನಗೋಸ್ಕರ ಈ ಕುಸ್ತಿ ಆಡೋದನ್ನೇ ಬಿಟ್ಬಿಟ್ಲು. ನನಗೆ 15 ದಿನಕ್ಕೇನೆ ಈ ಟ್ರೈನಿಂಗ್ ಸುಸ್ತಾಗೋಗಿದೆ. ಹೆವಿ ಕಷ್ಟ ಇದೆ ಇದು. ನನ್ನ ಹೆಂಡತಿ ತುಂಬಾ ಗ್ರೇಟು. ಬೇರೆ ದೇಶದಲ್ಲಿ ಆಟಗಾರರು ಎದುರಾಳಿಗಳನ್ನು ಮಾತ್ರ ಎದುರಿಸುತ್ತಾರೆ, ಆದರೆ ಇಲ್ಲಿ ಕುಟುಂಬದವರನ್ನು ಎದುರಿಸಬೇಕು ಇಂಥ ಮಹಿಳೆಯರು ಅಂತ ಹೇಳಿ ಸೀದಾ ಹೆಂಡತಿನ ನೋಡೋಕೆ ಹಾಸ್ಪಿಟಲ್ಗೆ ಬರ್ತಾನೆ ವೀರು. ಈ ಹಾಸ್ಪಿಟಲ್ನಲ್ಲಿ ವೀರು ಹೇಳಿದ್ದೆಲ್ಲ ಕೇಳಿಸ್ಕೊಂಡವಳೆ ನಮ್ ಕೀರ್ತಿ. ಆದ್ರೂ ಕೋಪ ಇದೆ, ಯಾಕಂತಂದ್ರೆ ಗಂಡ ನೋಟಿಸ್ ಕೊಟ್ಟಿದ್ನಲ್ಲ, ಅದಕ್ಕೋಸ್ಕರ. ವೀರು ಹೇಳ್ತಾನೆ, ಇದೆಲ್ಲ ನನಗೆ ಗೊತ್ತಿಲ್ಲ, ನಮ್ಮ ಮಾವ ಮತ್ತು ಆ ಲಾಯರ್ ಇಬ್ರು ಸೇರ್ಕೊಂಡು ನನಗೆ ಗೊತ್ತಿಲ್ದಂಗೆನೆ ಈ ನೋಟಿಸ್ ಕಳಿಸಿದ್ದಾರೆ ನಿನಗೆ. ದಯವಿಟ್ಟು ನನ್ನ ಕ್ಷಮಿಸು. ಈ ಮಗು ಆದ ನಂತರ ನೀನು ಚಾಂಪಿಯನ್ ಆಗುವಂತೆ, ಅದಕ್ಕೆ ನನ್ನ ಕಡೆಯಿಂದ ಫುಲ್ ಸಪೋರ್ಟ್ ಇದೆ ನಿನಗೆ ಅಂತ ಹೇಳ್ತಾರೆ ವೀರು. ಸರಿ ಅನ್ಕೊಂಡು ಇಬ್ರು ಒಂದಾಗ್ತಾರೆ. ಇದಾದ ಕೆಲವು ದಿನಗಳ ನಂತರ ಕೀರ್ತಿ ಕುಸ್ತಿ ಆಡ್ತಾವಳೆ. ಈ ಕೀರ್ತಿ ಕುಸ್ತಿ ಆಡೋದನ್ನ ವೀರು ಮತ್ತು ಸಣ್ಣ ಪಾಪನು ಬಂದಿದೆ ಇವಳ ಕುಸ್ತಿನ ನೋಡೋಕೆ. ಸೊ ಇದರೊಂದಿಗೆ ಈ ಸಿನಿಮಾದ ಕತೆ ಇಲ್ಲಿಗೆ ಕೊನೆಯಾಗುತ್ತೆ. ನನಗಂತೂ ಈ ಸಿನಿಮಾ ತುಂಬಾ ಇಷ್ಟ ಆಯಿತು. ಕಾಮಿಡಿ, ಭಾವನೆ, ಕುಟುಂಬದ ಸಂದೇಶ ಮೂರು ಚೆನ್ನಾಗಿ ಸೇರಿವೆ ಈ ಕಥೆಯಲ್ಲಿ. ಇಂತಹ ಇನ್ನಷ್ಟು ಸಿನಿಮಾ ವಿವರಣೆಗಾಗಿ ಲೈಕ್ ಮತ್ತೆ ಸ್ಯಾಕ್ರಿಫೈಸ್ ಮಾಡ್ಕೊಳ್ಳಿ. ಸ್ಯಾಕ್ರಿಫೈಸ್ ಅಲ್ಲ, ಮತ್ತೆ ಸಬ್ಸ್ಕ್ರೈಬ್ ಇದೇನೋ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.